ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಸೋಮವಾರ ಸಾಯಂಕಾಲ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಬಂದಿದೆ. ಎಲ್ಲ ಮುಗೀತು. ಬೆಳಗ್ಗೆ ಬಂದಿರಲಿಲ್ಲ, ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ. ಬೆಟ್ಟಕ್ಕೆ ಬಂದಿದೆ, ಬೆಳಗ್ಗೆ ಬಂದಿರಲಿಲ್ಲ. ಆಚೆ ಸುಮ್ಮನೆ ಹಂಗೆ ಹಿಂಗೆ ಏನೇನೋ ಎಕ್ಸಸೈಸ್ ಅಂತ ಮಾಡ್ಕೊಂಡು ಹೋಗಿದ್ದೆ. ಇವಾಗ ಸಾಯಂಕಾಲ ಸ್ನಾನ ಮಾಡ್ಕೊಂಡು ಗಾಳಿ ಸಿಕ್ಕಾಪಟ್ಟೆ. ಸಾಯಂಕಾಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಗೀಜೆ ಏನೋ ಮಾಡೋಕ್ಕಲ್ಲ, ಆಚೆಯಿಂದನೇ ಕೈ ಮುಕ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನೆಕ್ಸ್ಟ್ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ ಕಾಲೇಜಿಂದ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬೆಳಗಿಂದ ಕೂತ್ಕೊಂಡು ಅರ್ಧ ತಲೆನೋವು ಹೋಗ್ಬಿಟ್ಟಿದೆ. ನಾಳೆಗೆ ಫಸ್ಟ್ ಲೆವೆಲೆಲ್ಲ ಆಲೇ ಬೇಜಾನಾಗೋಗೈತೆ. ಒಂಥರ ಫೈನಲ್ ಥರ ಅನ್ಕೊಳ್ರಿ, ಫೈನಲ್ ವೆರಿಫಿಕೇಷನ್ ಥರ ಮಾಡಿಸ್ಕೊಬೇಕು. ಅದಕ್ಕೆ ಒಂದು 45 ಪೇಜ್ ರಿಪೋರ್ಟ್ ರೆಡಿ ಮಾಡಬೇಕು. ಒಂದು ಅರ್ಧ ಪ್ರೊಸೆಸಿಂಗು ನಡೀತಾ ಇದೆ, ಇನ್ನೂ ನಡೀತಿಲ್ಲ. ಸೊ ಇವತ್ತು ಏನೇ ಆದರೂ ಪರವಾಗಿಲ್ಲ, ನೈಟ್ ಕಂಪ್ಲೀಟ್ ಮಾಡ್ಕೊಂಡು ತಾನು ನಾಳೆಗೆ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಅಷ್ಟು ಬಿಟ್ಟರೆ ಅಪ್ಪ ಅಮ್ಮ ಮನೆ ತಗೋರೆ. ಅಲ್ಲಿ ಸಾಯಂಕಾಲ ವಾಚೆ ಕಟ್ಟಿಲ್ಲ. ಸಾಯಂಕಾಲ ಅಲ್ಲೇ ಆಯಿತು, ಟೈಮ್ 4:15 ಆಯಿತು. ಮನೆ ತಗೋಬಿಟ್ಟು ಮುಂದಿನ ಕೆಲಸ ನೋಡಬೇಕು. ಗೈಸ್ ಇವಾಗ ಬೆಟ್ಟದಿಂದ ಬಂದಿದ್ದಾಯಿತು. ಮನೆಯಲ್ಲಿ ಒಂದು ಮಕ್ಕಳು ಪ್ರೋಗ್ರಾಮ್ಗೆ ಕೈಯಾಕ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಜಿಮ್ನ ನೋಡ್ಕೊಂಡು ಜಿಮ್ಮಲ್ಲಿ ಸೇರ್ಕೊಳಕ್ಕೆ ಅಂತ ಹೋಗ್ತಾ ಇಲ್ಲ, ನೋಡ್ಕೊಂಡು ಎಲ್ಲ ಓಕೆ ಆಯಿತು ಅಂತಂದರೆ ಅಲ್ಲೇ ಸೇರ್ಕೊಂಬಿಟ್ಟು ಬಂದು ಮನೇಲಿ ಮಕ್ಕಳಿಸ್ಕೊಬೇಕು. ಜಿಮ್ಮಿಗೆ ಸೇರಿ 100% ಬೈತಾರೆ. ಬಟ್ ನಾನೇನೋ ಬೇರೆನೇ ಪ್ಲಾನ್ ಮಾಡ್ಬಿಟ್ಟು ಜಿಮ್ಮಿಗೆ ಸೇರ್ಕೊತಾ ಇದ್ದೀನಿ. ನನ್ನ ಫ್ರೆಂಡೇನೆ, ಡಿಗ್ರಿ ಫ್ರೆಂಡ್ ಅವನೇ ಟ್ರೈನರಾಗಿ ವರ್ಕ್ ಮಾಡ್ತಾನೆ. ತೋರಿಸ್ತೀನಿ ಬ್ರೋ ಹೆಂಗವನೇ ಅಂತ. ಇವಾಗ ಅಂದರೆ ಡಿಗ್ರಿ ಅಂತಂದರೆ ನಾನು ಜೂನಿಯರ್ BCom ಮಾಡ್ತಿದ್ದಲ್ಲ, BCom ಫ್ರೆಂಡ್ ಅವನೇ ಜಿಮ್ ನಡೆಸ್ತಾ ಇಲ್ಲ. ಅವ್ರ ಅಣ್ಣಾರ್ದೇನೆ, ಅವ್ನು ಟ್ರೈನರಾಗಿ ವರ್ಕ್ ಮಾಡ್ತಾವನೆ. ಅಷ್ಟು ಬಂದಿದ್ದೈತೆ ಜಿಮ್ಮು. ಇಲ್ಲೂ ಫಸ್ಟ್ ಫ್ಲೋರು. ಕಮೆಂಟ್ ಮಾಡಿರಿ, ಆಲ್ಮೋಸ್ಟ್ ಜಿಮ್ಮಿಗೆ ಇರೋರೆಲ್ಲ ಫಸ್ಟ್ ಫ್ಲೋರ್ ಹೇಗಿರ್ತಾರೆ, ಹೇಗೆ ಅಂತ ಗೊತ್ತಿರಲ್ಲ. ಫ್ರೆಂಡ್ ಇವನೇ, ಡಿಗ್ರಿ ಫ್ರೆಂಡು. ಡಿಗ್ರಿ ಆದ್ಮೇಲೆ ಗಂಡಿ ಕಾಲ ಕೊಟ್ಟಾದ. ಡಿಗ್ರಿ ಪಾಸ್ ಮಾಡ್ಕೊಂಡು ಅದು ಗೊತ್ತಿಲ್ಲ. ಅವತ್ತು ನೋಡ್ದೆ, ಇವತ್ತು ನೋಡ್ತಾ ಇದ್ದೀನಿ 2 ವರ್ಷ ಆದಮೇಲೆ. ನಿಮ್ಮ ಭೇಟಿಯಾಗಿ ಎಷ್ಟು ಇದು ನಾವು ಕುಡಿದ್ರೆ ಏನಾಗಲ್ಲ ತಾನೆ? ಇದಕ್ಕೇನು ಮೆಡಿಸಿನ್ ಇಲ್ಲ ತಾನೆ? 26 ಗ್ರಾಮ್ ಪ್ರೋಟೀನ್ ಶೇಕು. ತಾಳಪ್ಪ ನಂಗೆ ಬೇಡ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಕುಡ್ಬಿಡಿ, ಏನಾದ್ರು 130 ರೂಪಾಯಿ ಇದಕ್ಕೆ. ತಾಳಪ್ಪ ನಂಗೆ ಬೇಡ ರಾಜು. ಗೈಸ್ ಇವ್ನು ಡಿಗ್ರಿ ಮುಗಿಸೋದನು. ಬಾರೋ ಹೇಳು, ದಪ್ಪ ಮಾಡ್ತೀನಿ ಅಂತ ನನ್ನ. ನೀನು ಮಾಡ್ತೀನಿ ಅಂದರೆ ಸೇರ್ಕೊಂತೀನಿ. ಗೈಸ್ ಅವ್ನು ಸಿಕ್ಕಾಬಿಟ್ಟು ನಾಚ್ಕೊಂತವನೆ. ಏನೇನೆಲ್ಲ ಕೇಳ್ಬೇಕು, ಏನೆಲ್ಲ ಮಾಡ್ಬೇಕಲ್ಲ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಹೇಳ್ತೀನಿ ಸೇರ್ಕೊಂಬಲ್ಲ ಬೇಡ ಅಂತ. ಅಡ್ವಾನ್ಸ್ ಎಷ್ಟು ಕೊಡಬೇಕು? ಫೋನ್ ಪೇನ ಕ್ಯಾಶ್? ಅವನೆಲ್ಲ ಇಬ್ಬರು ನಾಚ್ಕೊಂತಾನೆ. ಅವ್ನು ಅಲ್ಲೇ ಜಿಮ್ಗೆ ಹೋದಲ್ಲ ಅವಳೆ. ಜಿಮ್ಗೆ ಹೋದ್ರೆ ಒಳ್ಳೆ ಫುಲ್ ಕಾನ್ಫಿಡೆಂಟ್ ಆಗಿ ಎದುರುಗಡೆ ನಿಂತ್ಕೊಂತಾರಂತ. ಇವನು ಎದುರುಗಡೆ ಇರ್ಕೊಂಡು ನನಗೆ ಎದುರುಗಡೆ ನೋಡ್ತಾವನೆ. ನಿಂದ್ರಾಗ ಅರ್ಧನೂ ಇಲ್ಲ ನಾನು. ನಾನು ಬರ್ತೀನಿ, ನಿತಿನ್ ಬರ್ತಾನೆ ನೋಡಪ್ಪ. ಒಂದ್ಸರಿ 3 ಅಡ್ಮಿಷನ್ ನೀವು ಹೇಳ್ದೆ ಬರ್ತಾನ. ಅವ್ನು ಬರ್ತಾನ ಆಲ್ರೆಡಿ. ಲೇ ಓಡಿಸ್ಕೋತೀವಲ್ಲ, ನಿಂಗೆ ಇಕ್ಕಲ್ಲ ಆಲ್ಕ ಕುಡಿತಾರಲ್ಲ ಅದೊಂದೇ. ನೋಡ್ತೀನಿ, ನನ್ನ ಫ್ರೆಂಡ್ದೇನೆ ಡಿಸೈಡ್ ಮಾಡಿ ಹೋಗ್ತೀನಿ. ಏನೇನಾಗ್ತದೆ ಅಂತ ಗೊತ್ತಿಲ್ಲ, ತಿಳ್ಕೊಂಡು ಹೋಗ್ತೀನಿ. ಏನೇನೆಲ್ಲ ಕತೆ, ಏನೇನೆಲ್ಲ ಇದು ಮಂತ್ಲಿ ಎಷ್ಟು ಖರ್ಚಾಗ್ಬೋದು, ಖರ್ಚಿನ ಲೆಕ್ಕ ಆಗ್ತಾ ಇಲ್ಲ. ಏನೇನೆಲ್ಲ ಪಾಲನೆ, ಶಿಸ್ತು, ರೂಲ್ಸು ಎಲ್ಲ ಐತೆ ತಿಳ್ಕೊಂಡು ಹೋಗ್ತೀನಿ ಫಸ್ಟ್ ಹತ್ರ. ನೋಡ್ರಿ ಹೆಂಗ ನೋಡಿ. ಫಸ್ಟ್ ನಾನಿದ್ದಂಗಿದ್ದ, ನಾನಿವಾಗ ಹೆಂಗಿದ್ದೀನಿ ಹಂಗಿದ್ದೀನಿ ಡಿಗ್ರಿಲಿ. ಊದ್ ದಪ್ಪ ಆಗ್ಬಿಟ್ಟವನಿ. ನಿಮ್ಮ ಭೇಟಿಯಾಗಿ ಎಷ್ಟು ಇದು ನಾವು ಕುಡಿದ್ರೆ ಏನಾಗಲ್ಲ ತಾನೆ? ಇದಕ್ಕೇನು ಮೆಡಿಸಿನ್ ಇಲ್ಲ ತಾನೆ? 26 ಗ್ರಾಮ್ ಪ್ರೋಟೀನ್ ಶೇಕು. ತಾಳಪ್ಪ ನಂಗೆ ಬೇಡ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಕುಡ್ಬಿಡಿ, ಏನಾದ್ರು 130 ರೂಪಾಯಿ ಇದಕ್ಕೆ. ಗೈಸ್ ಮುಗೀತು, ಮಾತಾಡಿದ್ದೆಲ್ಲ. ನನ್ನ ಫ್ರೆಂಡ್ ಇರುವ ಒಂದು ಫ್ರೀಯಾಗಿ ಎದಾಗ ಬಂದಿದ್ದೀನಿ. ವಾಟ್ಸ್ನ 500 ರೂಪಾಯಿ ಪ್ಯಾಕೆಟ್ನ ಕೊಡಿಲ್ಲಿಂದ. ಕಾಸಿಸ್ ಏನೂ ಕೊಟ್ಟಿಲ್ಲ. ಫಸ್ಟ್ ನೀವು ಬಂದ್ರಿ, 1 ತಿಂಗಳು ಮಾಡಿರಿ, ಆಮೇಲೆ ಮಾತಾಡೋಣ ಅಂತ ಹೇಳೋನೆ. ನಮ್ಮ ಮೇಲೆ ನಂಬಿಕೆ ಇಲ್ವಂತೆ ಅವ್ನಿಗೆ, ಬಂದು ಮಾಡ್ತೀವಿ ಅಂತ. ಎಲ್ಲ ಸೇರ್ಕೊಂಡಿದ್ದಾಯಿತು. ಇಲ್ಲೇ ಫಸ್ಟ್ ಫ್ಲೋರ್ ಐತಿ ನಮ್ಮ ಜಿಮ್ಮು. ತಗೊಂಡು ಮನೆ ಕಡೆಗೆ ಹೋಗ್ಬೇಕು ಅಷ್ಟೇ ಇವಾಗ. ಗೈಸ್ ಮನೆ ಬಂದಿದ್ದಾಯಿತು. ನಮ್ಮ ಅಪ್ಪ ಏನು ಮಾಡ್ತಾ ಗೊತ್ತಾ, ಅಮ್ಮ ಏನು ಮಾಡ್ತಾ ಗೊತ್ತಿಲ್ಲ. ಮನೆಯೆಲ್ಲ ಖಾಲಿ ಸೈಲೆಂಟ್ ಗೊತ್ತಿಲ್ಲ. ಏನೋ ಮಾಡಿ ಹಾಸಿದ್ದಿ. ಅಪ್ಪ ಹಿಂಗೆ ಹುಷಾರಿಲ್ಲ, ಮನಿಕೊಂಬಿಟ್ಟದೆ. ಹುಷಾರಿಲ್ವಂತ ಯಾಕಂತೆ? ಫುಲ್ ಈಗ ನೋಡಿ, ಬಾಯಿ ಸ್ವೀಟ್ ಕೊಡ್ತೀನಿ ತಗೋ. ಯಾಕೆ ಹುಷಾರಿಲ್ವ ನಿಂಗೂ? ಯಾಕಮ್ಮ ದೃಷ್ಟಿ ಆಗೈತಾ? ಅಯ್ಯೋ ಕುಂಡ್ತಿ. ಜಿಮ್ಮಿಗೆ ಸೇರ್ಕೊಂಬಂದೆ. ಯಾಕಮ್ಮ ಏನಾಯ್ತಮ್ಮ? ಹಾಂ ಏನಾಯ್ತು ಇವಾಗ? ವಸಂತಮ್ಮ ಏನಾಯ್ತಮ್ಮ? ಹೋಗಮ್ಮ, ಆಯ್ತು ಹೇಳಮ್ಮ. ಏನು ಆಗಿಲ್ಲ, ಹೋಗು. ಹಾಂ ಅಪ್ಪ ಹೆಂಗೆ ಹಂಗೆ ಮನಿಕೊಂಡಿದ್ದೀನಿ, ಹುಷಾರಿಲ್ವ ಅಂತ. ಯಾರೋ ಬಾಯ್ ಮಾಡ್ತಾರಲ್ಲ ಬಾವು, ಜ್ವರ ಬಂದಿರಂಗವೇ. ಡೋಲ ಮಾತ್ರ ಯಾಕೆ ಹೇಳ್ತೀನಿ ಬೇಗ. ಹಾಸ್ಪಿಟ್ಲಿಗೆ ಹೋಗ ನೀನು. ಹಾಂ ನಡೆ ಇದಳಪ್ಪ, ಹಾಸ್ಪಿಟ್ಲಿಗೆ ಹೋಗ್ಬರೋಣ. ಏನು ಹೋಗತ್ತ?
ಹ್ಞೂ ಏನಂತ ಅಡುಗೆ ಮಾಡ್ತಾ ಇದ್ದೀಮ್ಮ? ದನ ಬೇಸ ಕರ್ಮ ಅಂತ ಅಂತಂದ್ರೆ ನಾನು ಹೇಳಿ ತಾನೆ ಅವಾಗ ಕಮ್ಮಿ ಮಾಡ್ಕೊಂತ ಮಳೆ ಹೋಯ್ತಲ್ಲ ಅಂತಂದ್ರೆ ಬೋರ್ ಆಗ್ತದೆ ಕಡೆ ಚಂದ್ರಿ ಸ್ವಲ್ಪ ಜಿಮ್ಮಿ ಸೇರ್ಕೊಂಡ್ಬಂದಿ ಕಣಪ್ಪ. ನಿನ್ ಥರ ಮಾಡಬೇಡ ಬೈಸು. ಅದು 500 ರೂಪಾಯಿ ಅದು ತಿನ್ನಕ್ಕೆ ದಪ್ಪದಾಗಿ. ನೀನಾ ಯಾಕೆ ಈಗ ದಪ್ಪ ಆಗಿರೋ ಸಾಲ ಅಂತಾನ ಬದುಕು ಮಾಡಿ ನಡಿ. ನಿಜವಾಗ್ಲೂ ತಿಂಗಳಿಗೆ 2,000 ರೂಪಾಯಿ ಜಿಮ್ಗೆ ಅಂದ್ರೆ 1,000 ಅಂತೆ. ಅದೊಂದು 500 ರೂಪಾಯಿ 2,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ ಇವಾಗ. ಏನ ಮಾಡ್ಕೊಂಡು ದುಡಿತಿ ಖರ್ಚು ಮಾಡ್ತಪ್ಪ. ನಾವು ದುಡಿಲೋರೆ ಖರ್ಚು ಮಾಡ್ಲೋರೆ. ಅಮ್ಮ ನೀನೇ ಕೊಡ್ಬೇಕು. ಏನ್ ಮಾಡೋಣ? ಅಮ್ಮ ನೀನೇ ಕೊಡ್ಬೇಕ್ರಿ. ನಾವು ಆತಾರದ ನೋಡಿ ಹಿಂಗೆ ಸಾಯದ್ ಬಂದದ್ ನನ್ಗೆ. ಪ್ಲೀಸ್ ರೀ ವಸಂತಿ ನೀನೇ ಕೊಡ್ಬೇಕು ಕಾಸು. ಈಗ ಕೊಡ್ತೀನಿ ಬಾಯಿಲ್ ಮಡಿಕೊಂಡಿದ್ದೀನಿ. ಪ್ಲೀಸ್ ಅಮ್ಮ. ನಮ್ಮ ಹತ್ರ ತೇಕಂಗ್ ಕುಡಿದ್ರು 1 ರೂಪಾಯಿ ಇಲ್ಲಪ್ಪ ನಮ್ಮ ಹತ್ರ. ಏನ್ ಕೊಡಿದ್ರು? ತೈಕಂಗ್ ಕುಡಿದ್ರು ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಅದೊಂದು 500 ರೂಪಾಯಿ ತಂದ್ಬಿಡಿ ನೋಡಿಲ್ಲಿ. ಅದು ಮೋಟಿವೇಶನ್ ಕೊಟ್ಬಿಟ್ಟು 1 kg ಬೇರೆ ತಂದ್ಬಿಟ್ಟಿದ್ದೀನಿ. 10 ರೂಪಾಯಿ ಕಮ್ಮಿ 500 ರೂಪಾಯಿ ಇದು. ನಾಳೆ ಸಾಲ ಹೇಳಿ ಬಂದಿದ್ದೀನಿ. ಆಯ್ತು ಕೊಡು. ಜಿಮ್ಮಿಂದ 1,000 ಇದೊಂದು 500 2,000 ರೂಪಾಯಿ ಕೊಡ್ಬೇಕು ನಾಳೆಗೆ. ಆಯ್ತು ಕೊಡು. ಪ್ಲೀಸ್ ಅಮ್ಮ. ಅಮ್ಮ ಒಂದು ಮಾತು ಕೇಳಿ ನೋಡು, ಒಂದು 3 ತಿಂಗಳಲ್ಲಿ ಹೆಂಗಾತೀನಿ ಅಂತ ಅಪ್ಪನೇ ಮೀರಿಸ್ತೀನಿ. ಯಾಕೆ ಈಗೇನು ಹಂಗೆ ಇದ್ದಿ ಹೊಡಿಕೊಂಡಿದ್ದಿ ಸೀದೋಗದ ಸೀದೋಗದ. ಜಿಮ್ಮಿಗೆ ಕೇಳ್ಕೊಂಡ್ರೆ ಕಾನ್ಫಿಡೆನ್ಸ್ ಬರ್ತದೆ ಏನಾದ್ರು ಕೆಲಸ ಮಾಡಕ್ಕೆ. ಈಗ ಏನು ಇಲ್ಲ, ಸ್ಟ್ರಾಂಗ್ ಮನುಷ್ಯ ಈಗ ಬರೋಕೆ ಏನು ಇಲ್ಲ. ಬತಾರಿಂದ ಮಲಗಿದ್ದಾಯ್ತು, ಈಗ ಹೋಗಿದ್ದಾಯ್ತಲ್ಲ. ಎಲ್ಲಿ ಮಲಗಿದ್ದಪ್ಪ? ಇನ್ನೇನು ಮದುವೆ ಮಾಡ್ಕೊಂಬಂದ. ನೆನ್ನೆ ಎಷ್ಟು ಸುಸ್ತಾಗಿದೆ ಹೇಳು. ಎಷ್ಟು ನಾವು ನಿನ್ನಂಗೆ ನಾವು ಮಾಡಿರ್ಲಿವ? ನೀನು ಮಲಗಿದ್ದೆ ತಾನೆ? ಯಾವಾಗ ಯಾವಾಗ ಮಲಗಿದ್ದೆ? ಪ್ಲೀಸ್ ಅಮ್ಮ ಕೊಡ. ನನ್ನ ಹತ್ರ ಇಲ್ಲಪ್ಪ. ತೈಕೊಂಡ್ರು ನಮ್ಮ ಹತ್ರ ಇಲ್ಲ. ಹೋಗ್ ನಂಗೆ ಬರಪ್ಪಜಿ ಇದೆಲ್ಲ ಪಾಸ್ಪೋರ್ಟ್ ಹೋಗೋರು ಫಸ್ಟು ಆಮೇಲೆ 2,000 ರೂಪಾಯಿ ಕೊಡ್ತೀನಿ ನಂಗೆ. ಅಪ್ಪ ನೀನು ಹಿಂಗಿದ್ದೆ ಹೆಂಗೆ ಅದೇ ಅಪ್ಪಂಗೆ ಏನಾಯ್ತು ಅಂತ? ಅಪ್ಪಂಗೆ ಏನಾಯ್ತಪ್ಪ ಹೇಳೋದು ನೀನು. ನನ್ನ ಮಾತು ಕೇಳು. ಹೆಂಗೆ ಆತೀನಿ ಅಂದರೆ ಹೀರೋ ಆದಂಗೆ ಆತೀನಿ. ಇವಾಗ ನೋಡಿದೆಲ್ಲ ಮಕ್ಕಳೆಲ್ಲ ಊದ್ಕೊಂಡಿದ್ದೀನಿ, ಎಲ್ಲ ಬೊಜ್ಜು ಬಂದಿದ್ದೀನಿ, ಎಲ್ಲ ಹೊಟ್ಟೆ ಬಂದ್ಬಿಟ್ಟದೆ. ಇದೆಲ್ಲ ಕರ್ಗೋಸಿ ಹೆಂಗತಿ ಗೊತ್ತ ನೋಡೋ ಪಾಳೆ ಹೆಂಗವನೇ ಇರಬೇಕು. ಬದುಕು ಮಾಡಿ ನಡಿ ಎಲ್ಲ ಆಗ್ತದೆ. ಇಲ್ಲ ಹಂಗೆ ಇರ್ತದೆ. ಬದುಕು ಮಾಡ್ತೀನಿ, ಅದೇ ಬೇರೆ ಜಿಮ್ಮೆ ಬೇರೆ, ಅದಕ್ಕೂ ಇದಕ್ಕೂ ಬೇರೆ ಬೇರೆ. ಪ್ಲೀಸ್ 2,000 ರೂಪಾಯಿ ಜಿಮ್ಗೆ ಆಗ್ತದಂತೆ. ಅದು ತಿಂಗ್ಳಿಗೆ ಅದೆಲ್ಲ ಮೇಂಟೈನ್ ಮಾಡೋಕೆ ಊಟ ಅದಕ್ಕೊಂದು 3,000 ರೂಪಾಯಿ ಆಗ್ತದೆ. ಟೋಟಲ್ ಒಂದು 5,000 ರೂಪಾಯಿ ಬೇಕು ವರ್ಷಕ್ಕೆ ತಿಂಗಳಿಗೆ ಜಿಮ್ಗೆ ಹೋಗಿ ಎಲ್ಲ ಮಾಡ್ಕೊಂಡು. ಯಾವುದಿಲ್ಲ ಹೋಗಿ ನಾನು ದಪ್ಪ ಆಗಬೇಕಾಗೋದು ಹೇಳು. ಹಂಗೆ ನಿನ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀನಿ, ಬೌನ್ಸರ್ ಕೆಲಸ ಮಾಡ್ತೀನಿ. ಬೌನ್ಸರ್ ಅಂದ್ರೆ ಹೆಂಗ್ ಗೊತ್ತಾ? ಇವಾಗ ಎಲ್ಲ ಹೋದ್ರೆ ಜನ ಎಲ್ಲ ಸುತ್ಕೊಂತಾರಲ್ಲ ನಿನ್ಗೆ, ಜನ ಎಲ್ಲ ಸುತ್ಕೊಂತಾರೆ. ಅವನ್ನೆಲ್ಲ ರಕ್ಷಣೆ ಮಾಡ್ತೀನಿ ನಿನ್ನ ಹಿಂದೆ ನಿಂತ್ಕೊಂಡು. ಇವಾಗ ಹೀರೋಗಳಿಗೆ ಏನೇನು ಹಿಂದೆ ಬರ್ತಾರಲ್ಲ ಆ ಥರ ನಿನಗೂ ಅಪ್ಪ ಮಾಡ್ತೀನಿ ನಾನು. ಆ ಥರ ಅಪ್ಪ 2,000 ಕೊಡಪ್ಪ. ಬರಪ್ಪ. ಹೆಂಗೆ ಉಸಿರಾಡ್ತೇವಪ್ಪ? ಏನಾಯ್ತಮ್ಮ? ಹುಷಾರಿಲ್ವಂತ ಏನಾದ್ರು ಮಾತಾಡು. ಹಾಕಿ ಏನಿಲ್ವ ಕೇಳೋ. ಇದೆಲ್ಲಪ್ಪ 2,000 ರೂಪಾಯಿ ಕೊಡು. ಹಂಗಪ್ಪ ಅಪ್ಪ ಅಪ್ಪ ಮಾತೇ ಇಲ್ಲ. ಇದೆಲ್ಲ ಪಾಸ್ಪೋರ್ಟ್ ಹೋಗ್ಬಾರ ಇವಾಗ ಯಾವ ಆಸ್ಪತ್ರೆ ಮಾಡಿ 2,000 ಕೊಡೋದು ಐತೆ ಅಂದ್ರೆ ಅವ್ರಿಗೆ ಮಾತ್ರ ತರಕ್ಕೆ 5 ರೂಪಾಯಿ ಇಲ್ಲ ಅವ್ನಿಗೆ 2,000 ಏನು ಆ ಥರ ಎಲ್ಲ ಡೋಗೋಬಿಡೋದು ಮತ್ತೆ ಎದ್ದೋಗಲ್ಲ ಮುಚ್ಕೊಂಡತ್ತಲ್ಲ. ನಮ್ಮ ಕಷ್ಟ ನಮಗೆ ಇವನಿಗೆ ಗ್ಯಾರಂಟಿ ಸೀರಿಯಸ್ ಆಗಿ ಹೋಗಿ ವಾಟ್ಸಪ್ ಬಂದಿದ್ದೀನಿ. ನಾನು ಕೆಲಸ ಮಾಡ್ತೀನಿ 1 ಅವರ್ ಅಷ್ಟೇ. 5 ಮಾಡ್ತೀನಿ ನೀನು ಮಾಡೋದನ್ನ ನೋಡಿದ್ದೀನಿ ನಾವು 6 ಗಂಟೆಗೆ 7 ಗಂಟೆ ಕಷ್ಟ ಕಣಪ್ಪ. 5 ಗಂಟೆ ರಾತ್ರಿಯಿಂದ ಕೆರಿತಾಳ ಅವಳಿಗೆ ಏನೋ ಒಂದು ಬದುಕು ಮಾಡಿದ್ದೀನಿ. ನೀನು 1 ವಾರ ಉಲ್ಕಟ್ಕೊಂಡ್ ಬಂದಿದ್ದಿ ಸಂಸಾರಿ ನನ್ನ ಮಗ. ನೀನು 5 ಗಂಟೆ ರಾತ್ರಿಯಿಂದ ನೆಲಕ್ಕೆ ಕೂತಿಲ್ವಲ್ಲ ಅವಳು. ನಿಮ್ಮ ಲೋಕನೇ ನಿಮಗೆ. ನಾನು ನಿಂಗೆ ಕೊಟ್ಟರೆ ಮಾಡ್ತೀನಿ ನಾನು ನೆಕ್ಸ್ಟು. ಮಾಡ್ತೀರ ಮಾಡುವ, ಯಾರು ಮಾಡ್ಬೇಡ್ರಿ ಹೋಗ್ರಿ. ನಾವು ಮಾಡ್ಕೊಂತೀವಿ, ಕಟ್ಕೊಂಡಿದ್ದೀನಿ ಮಾಡ್ಕೊಂತೀನಿ ಹೋಗ್ರಿ. ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳೋ ನೀನು? ಅವಾಗೇನು ಮಾಡ್ತಿಲ್ವ ನಾನು ಅರ್ಧಕ್ಕರ್ಧ? ಯಾರು ಮಾಡ್ಬೇಡ್ರಿ ಅನ್ನೋದು ಬರೋದ ನೀವು ಮಾಡ್ಕೋಬೋದ್ರಿ. ಇವಾಗ ಕೆಲಸ ಸಿಕ್ಕರೆ ಬೆಂಗಳೂರು ಹೋಗ್ರೆ ಏನು ಮಾಡ್ತೀವಿ? ಹೋಗಪ್ಪ, ನಾನು ಅದೆಲ್ವ ಹೇಳ್ತಿರೋದು. ನಿಮ್ಮ ಅನ್ನೋದು ಮಗ ನೀವು ಮಾಡ್ಕೊಳ್ರಿ. ನಮ್ಮ ಕಷ್ಟ ನಿಮಗೆ ಬೇಡ. ಮಾಡೋಗಿ ಮುಗ್ಲಿ ಸೇರ್ಕಂತು ಏನು ಬಂದದ ದೇವ್ರ ದನಿನ ಕರುಣೆನೂ ಇಲ್ವೇನಪ್ಪ ದೇವ್ರಿಗೆ. ದನ ಹಿಂಗೆ ಒಣಗ್ತಾವಲ್ಲ ಬಿಸಿಲಾಗಿ, ಮೇಯಕ್ಕೆ ಮೇವಿಲ್ಲ. ಇದಾಗಂಚೂರು ನೀನು ಹಿಂಗೆ ಇರ್ಬೇಡ. ನನಗೆ ತಲೆನೋವು ದೃಷ್ಟಿಯಲ್ಲಿ ಅಮ್ಮ ಕೈಲಿ ಅಜ್ಜಿ ಕೈಲಿ ಹೋಗಿ ನಡ್ಸೋದಲ್ಲ ನಾವು. ನೆನ್ನೆ ಎಲ್ಲ ನಾವೇ ಬಡಿಸ್ತೀವಿ, ನೀನು ಬಡಿಸ್ತಿಲ್ಲ. ಅಲ್ಲೇ ಸುಮ್ಮನೆ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದೆ ಜನನೆಲ್ಲ. ನಮಗಾಗಬೇಕಾಯ್ತು ಕೈಕಾಲು ನೋವು, ನಿನ್ಗಾಗೈತಲ್ಲ ಹೆಂಗದೆ? ಹಾಂ
ಹೇಳಪ್ಪ ಒಂದು ದಿವಸ ಸಾಯಂಕಾಲ ತನಕ ದನ ಮೇಯ್ಸ್ಕೊಂಬ ನೋಡ್ತೀನಿ ಆಮೇಲೆ ನಿಂತು ಯಾಕೆ ಮೇಯ್ಸಕ್ಕಲ್ಲ ದನ ಮೇಯ್ಸಲ್ಲ ನಾನು ಕರ್ಕೊಂಡು ಹೋಗಿ ನಾಳೆಗೆ ಕಾಲೇಜ್ ಹೋಗ್ಬೇಕು. ಏನೋ ಆಯ್ತು, ನಾನು ತಮಾಷೆ ಮಾಡ್ತಾ ಇಲ್ಲ, ನಿಜ ಹೋಗಿ ಸೇರ್ಕೊಂಡ್ ಬಂದಿದ್ದೀನಿ. ತಿಂಗಳಿಗೆ ಏನಕ್ಕೆ MBA ಪೋಸ್ಟ್ ಕೆಲಸ ಸೇರ್ಕೊಂಡ್ತಾನೆ, ಅಲ್ಲಿ ಕೆಲಸ ರೆಡಿ ಆಗ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮೋಸ ಗ್ಯಾರಂಟಿ 30,000 ರೂಪಾಯಿ ಸಂಬಳ ಕೊಡ್ತಾರೆ. ಕಾಲೇಜ್ ಒಂದು ಮಗಳಿಂದ ಕಾಯ್ತಿದ್ದೀನಿ, ಎಕ್ಸಾಮ್ ಬರ್ಬಿಟ್ಟು ಎಕ್ಸಾಮ್ ಬರ್ದು ಮಾರನೇ ಜರಿಗೆ ಹೊರತೀನಿ ನಾನು. ಮನೆಗೆ ಇರಂಗಿಲ್ಲ, ಒಂದು ಬೆಂಗಳೂರು ಆ ಕಡೆಗೆ ಹೋಗ್ಬೇಕಂತ, ಆ ಕಡೆ ಸಿಟಿ ಕಡೆಗೆ ಹೋಗ್ಬೇಕಪ್ಪ. ದುಡಿಬೇಕು ಅಂದ್ರೆ ಅದೇನೆ ಮನೇಲಿ ದುಡಿಬೇಕು ಅಂದ್ರೆ ಮನೇಲಿ ಇರಕ್ಕಾಗಲ್ಲ. ಏನ್ ಮಾಡ್ತೀವಿ ಯಾವಾಗ ನಾನು ಇರ್ತೀನಿ ಹೋಗು. ನೀನು ಸಾಕೋರ ಮತ್ತೀಗ ನನ್ನ ಗಂಡವನು ಲವ್ವೇ. ಸರಿ ಆಯ್ತು, ಜಾಸ್ತಿ ಮಾತಾಡೋದು. ಇನ್ನು ಕಾಲೇಜ್ದು ರಿಪೋರ್ಟ್ ಬೇರೆ ರೆಡಿ ಮಾಡಬೇಕು. ಕೊಡು 2,000 ರೂಪಾಯಿ ನಡಿ ಕೊಟ್ಬಿಡು. ನಾಳೆ ಕೊಡು, ಇನ್ನೊಂದು ತಿಂಗಳು ಕೇಳಲ್ಲ. ಇನ್ನು 2,000 ರೂಪಾಯಿ ಕೊಟ್ಟರೆ ಡೈಲಿ 100 ರೂಪಾಯಿ ಕೇಳ್ತೀನಿ, ಅದು ಕೊಡ್ಬೇಡ. ಪೆಟ್ರೋಲಿಗೆ ಕಾಸು ಅಂತೇನೆ ಅವಾಗ ಅದು ಕೊಡ್ಬೇಡ. ಇನ್ನೇನು ಕೇಳಲ್ಲ, 2,000 ರೂಪಾಯಿ ಕೊಟ್ಬಿಡು. ತೋರ್ಸ್ಕೊಂಬರ್ಲಿವಾ ಅಲ್ಲಿ ಏನಪ್ಪ ಮಾಡೋದು ನಾವು? ಕಣ್ಣು ತೋರ್ಸ್ಕೊಂಬ ಹಿಂಗಣಪ್ಪ. ಆಪರೇಷನ್ ಬಾ ನೀವು ಎಲ್ಲರೂ ಬರಲ್ಲ ಅಂತಾರಲ್ಲಪ್ಪ. ಡ್ರಾಪ್ಸ್ ಹಾಕೊಂಡಿದ್ದು ಕಾಲ ಕಳೀತದೆ. ಕಳ್ಕೊಂಬಿಟ್ಟ ನಡಿಯಪ್ಪ. ನಾಳೆಗೆ ಹಾಸ್ಪಿಟ್ಲಿಗೆ ಹೋಗಿ ಬಚ್ಚಿದಂಗೆ ಯಶಸ್ವಿನಿ ಕಾರ್ಡ್ ತಗೋ, ಹೋಗಿ ಮಾತಾಡ್ಕೊಂಬಾರ ಆಪ್ರೇಷನ್ ಯಾವತ್ತು ಅಂತ. ಆಪ್ರೇಷನ್ ಮಾಡಿಸ್ಕೊಂಡೆ ಒಂದು ತಿಂಗಳು ಹೋಗಿರುವಂತೆ, ಕರ್ನಾಟಕ ಮನೆಗೆ ಇರ್ಬೇಕಂತೆ. ಮಾಡ್ತೀನಿ ತಾಯಿ ಆಚೆಗೆ ಬರ್ತೀನಿ ಅವಾಗ ಮಾಡ್ಸೋನ್ ತಗೋ. ಇನ್ನೇನು ಎಷ್ಟು ದಿವಸ ಆಯ್ತು ಇನ್ನ? ಇಲ್ಲ ಅಮಾಸೆ ಗೊತ್ತಾಗ್ತಾನೆ ಇಲ್ಲ ಯಾವತ್ತು ಅಂತ. ಇನ್ನು ಯಾವ ತಿಂಗಳು ಇಲ್ಲ. 15ಕ್ಕೆ ಅಮಾಸೆಗೆ ಲಾಸ್ಟ್ ಯಾವತ್ತು? 15ಕ್ಕೆ ಅದೇ ಒಂದು 10 ದಿವಸ, ಇನ್ನೊಂದು ವಾರ ಬಂದ್ಬಿಡ್ತಾಳಮ್ಮ. ಅವಾಗ ಮಾಡ್ಸೋಣ. ಅವಾಗ ನೀನು ಆರಾಮಾಗಿ ರೆಸ್ಟ್ ಮಾಡಿವಂತೆ. ಅದಕ್ಕೆ ನನಗೆ 2,000 ರೂಪಾಯಿ ಕೊಟ್ಬಿಡಿ ಇವಾಗ. ಮಾತ್ರ ಕಾಳು ತಿನ್ನೋದು ದಿವಸ ಹೋದ್ರೆ ನನ್ನ ಹತ್ರ ಇರೋದೆಲ್ಲ ಒಂದು ಕಾಲದಲ್ಲಿ ಕೊಡ್ಬೇಕಾದ್ರೆ ಕೊಟ್ಟಿದ್ದೀನಿ. ಇವಾಗ ನನಗೆ ಯಾವುದೋ ವರಮಾನ ಇಲ್ಲ, ಎಲ್ಲ ನಿಮ್ದೇನೆ. ನನಗೆ ಅಷ್ಟೇ, ನಾವು ಇರೋದೆಲ್ಲ ಕಾಳ್ದು. ಅದ್ರಾಗೆ ನೀವು ಕೊಡೋದ್ರಾಗೆ ಒಂದು 20% ನನಗೆ ಕೊಟ್ಬಿಟ್ರೆ ಸಾಕು. ಸಮಯಿಸ್ತೀನಿ, ಯಾರು ಕರಿತೀನಿ, ಸಗಣಿ ಬಾಚಿ ಬೆಳಗ್ಗೆ ಇವತ್ತು ತಿಂಗಳಿಗೆ ಅಷ್ಟು ಕೊಡ್ತೀರಾ? 8 ಗಂಟೆ ತನಕ ಮಲ್ಲಿಕತ್ತೀನಿ. ಇಲ್ಲ ನಾಳೆ ಹೇಳ್ತೀನಿ. ಸರ್ ಆಚೆ ಕಟ್ಬಿಟ್ಟು ಅಯ್ಯಪ್ಪ ಸರ್ ಆಚೆ ಕಟ್ಬಿಟ್ಟು ಸಗಣಿ ಬಾಚಿ ತಿಂಗಳಪ್ಪ ಕೊಡ್ತೀನಪ್ಪ. ನೀನು ಓನ್ ಮಾಡ್ಲಿಲ್ಲ ಕೇಳ್ಬೇಕಾರೆ ನೀನು ಓನಪ್ಪ. 2,000 ರೂಪಾಯಿಗೆ 2,000 ಅಲ್ಲ, 2 ರೂಪಾಯಿ ದಂಡಿನಿಲ್ಲ ನನ್ನ ಹತ್ರ. ಏನೋ ಕಾರ್ಯ ಮಾಡ್ಬೇಕಾಯ್ತು, ಎಲ್ಲ ಮುಗಿಸಿದ್ದಿ. ಹೋಗು, ನಾಳೆ ಕಾಲೇಜ್ಗೆ ಹೋಗಿ ಓದ್ಕೊಂಡು ಕೆಲ್ಸಕ್ಕೆ ಹೋಗು. ಎಲ್ಲ ಹೂವು ಸಾಕ್ದಂಗೆ ಸಾಕ್ತು ತಾಯಿ. ನಮ್ಮ ಉಲ್ಲೂರಮ್ಮ ನಡೆಸ್ಕೊಟ್ಟಾಳೆ. ಎಲ್ಲ 3 ತಿಂಗಳಿಗೆ ಆಗೋಯ್ತು. ಮದುವೆ ಮತ್ತು ಕತೆ, ದೇವ್ರ ಕೆಲಸ ಎಲ್ಲ ಆಗೋಯ್ತು ಅವ್ರಿಗೆ. ನಂದು ಹೂವು ದೇವ್ರು ಹೂವು ಕೊಟ್ಟಂಗೆ ಆಗೋಯ್ತು ಕೆಲಸ. ಅದಕ್ಕೆ ಕೊಡು 2,000. ನೆಕ್ಸ್ಟ್ ನಂದು ಸುಮ್ಮನೆ ಹೋಗೋ, ನೀನು ದುಡ್ಕೊಂಡು ಸೇರ್ಕೊಳಪ್ಪ. ನಿಮ್ಮ ಕೈ ಮುಗಿತೀನಿ. ನಾನು ಎಲ್ಲೂ ಹೋಗ್ದಂಗೆ ಆಯ್ತು. ಎಷ್ಟು ಅಂತ ಮಾಡ್ತದದು, ಅದಕ್ಕೆ ನಾನು ದನ ಮೇಯಿಸ್ತಾ ಇರೋದು ಈಗ. ನೋಡಮ್ಮ ಲವ್ ನೋಡಮ್ಮ. ನೀನೇನು ಮನ್ಸಿಂದ ಹೇಳ್ತಾರೆ, ಯಜಮಾನ್ ಹೆಂಗ್ಸಾಗ್ತಾನೆ ಅಂತ ಒಂದು. ಅದಕ್ಕೂ ನಿನ್ ಮೇಲೆ ಕರುಣೆ ಆಯ್ತು ಅಪ್ಪಂಗೂ. ನೋಡ ಅದು ಎಷ್ಟು ಅಂತ ಮಾಡ್ತದ ಹೋಗ್ದಂಗೆ ನಾನು ದನ ಮೇಯಿಸ್ಕೊಂಡಿರೋದು. ಲವ್ ಕಡೆ ಸುಖ ಆಗಿರ್ಲಿ ಅಂತಾನೆ. ಏನ್ ಬೇಡ ಬಿಡಪ್ಪ, ಕಷ್ಟ ಬೀಳ್ತಾರೆ, ಸಪೋರ್ಟ್ ಮಾಡ್ತೀನಿ ಅಂತ. ಬೆಳಿಗ್ಗೆ ಇದ್ರೆ ನೋಡು, ಮನೆ ತುಂಬಾ ಪಾತ್ರೆ, ಇಬ್ರು ಗಂಡಸಿರ್ತೀವಿ, ಒಬ್ರು ಒಂದು ಬೆಳೆದಿಲ್ಲ. ಅದಕ್ಕೆ ಹೇಳ್ದೆ ಅಮ್ಮಗೊಂದು ಹೆಣ್ಣು ನೋಡಕೋಬೇಕು ಅಂತ. ಆಯ್ತು, ನೋಡ್ಕೊಂಡು ಆಗೋಗೋ. ನಾಗವ್ರನ್ನ ಬೇಡ ಅಂತ ಹೇಳಿಲ್ಲ. ಆಮೇಲೆ ಕೈ ಕಂಬಿಡಿದಳು. ನಾಳೆ ನಾನು ಸಗಣಿ ಬಾಚ್ತೀನಿ. 2,000 ರೂಪಾಯಿ ಕೊಟ್ಟರೆ ಮಾತ್ರ ಕೊಡ್ತೀಯಾ? ನೀನು ಹೂನು ಬೆಳಗ್ಗೆ ಎದ್ದಿಬೇಕಾದ್ರೆ ದನ ಆಚೆ ಕಟ್ಬಿಟ್ಟು ಸಗಣಿ ಬಾಚಿ ಕೇಳು, ಆಮೇಲೆ ಮಾತಾಡು. ಹೂನು ಏನಲ್ಲಿ ಸಗಣಿ ಉದುರ್ತದ ಅಲ್ಲಿ? ಅಲ್ಲ ಉದುರ್ಬೋದು, ಒತ್ತುಟ್ಟೋಟದ್ಕೆ. ಯಾವುದು ಉದುರೋದಿಲ್ಲ. ಹೋಗು. ಇವಾಗ ನಾನು ಹೋಗಕ್ಕೆ ನೀವು ಕಾಸೆ ಕೊಡ್ಬೇಡ್ರಿ. ಹೋಗಕ್ಕೆ ಅಪ್ಪಣೆ ಆಯ್ತಾ ಇರಬೇಡ್ರಿ. ಹೋಗ್ಬೋದಾ? ಇಷ್ಟ ಬಂದಂಗೆ ಮಾಡ್ಕೋ. ನೀನು ಹೇಳಪ್ಪ, ಹೋಗ್ಬೋದಾ? ಏನನ್ನ ಮಾಡ್ಕೋದು, ಹಂಗನ್ಬಾರ್ದು. ಹೋಗು, ಹೋಗ್ಬೇಡ. ಯಾಕೆ ಜಿಮ್ಮು ಮಾಡಿ ಇಲ್ಲೇ ಆಗ್ತದೆ ಜಿಮ್ಮು. ಬೆಳಿಗ್ಗೆ ಎದ್ದಳು, ದನ ಕಟ್ಟು, 3 ಮಂಕ್ರಿ ತೆಪ್ಪೆ ಬೆಳೆದಾಕು. ಇಲ್ಲಿಂದ ಹಸುವಳಿಗೆ ಓಡು, ಹಸುವಳಿಂದ ಬರ್ಜೀವ. ಅದ್ಯಾಕೆ ಜಿಮ್ ಆಗಲ್ಲ ನೋಡ್ತೀನಿ ನಾನು. ಬನ್ನಿ ಅದಾರ. ನೀನು ಹಿಂಗಿದ್ರೆ ನಿನ್ನ ಮಕ್ಕಳು ಕಳೆನೆಲ್ಲ ನಿಮ್ಮ ಹೆಸರಿಗೆ ಕಳಂಕ. ಅದು ನೀನು ಈ ಥರ ಸೈಲೆಂಟ್ ಮೂಕಳಾಗಿ ಇದ್ಬಿಟ್ರೆ. ಹೇಳು ಬೇಗ. ಸೇರ್ಕೊಂಡಿದ್ದೀನಿ. ನಾಳೆಯಿಂದ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಇನ್ಮೇಲಿಂದ ನನಗೇನು ಊಟ ಅಡುಗೆ ಮಾಡಿಕ್ ಬೇಡ, ನಾನೇ ಮಾಡ್ಕೊಂಡು ತಿಂತೀನಿ. ಎಲ್ಲ ಪ್ಲಾನ್ ಹಾಕೊಂಡು ಬಂದಿದ್ದೀನಿ. ಸರಿನಾ? ಇವಾಗ ಊಟ ದೇವ್ರು ಒಳ್ಳೇದು ಮಾಡಲಿ. ಹೋಗು. ಇವಾಗ ಊಟ ಇಕ್ಕೋ.
ಮಾಡಿದೀನಿ ಕಣು ನಾವು. ಎಲ್ಲರಿಗೂ ಇಕ್ಬಾರ್ ರೌಂಡ್ ಮಾಡಿ ಅಷ್ಟೇನೆ. ನಿಮಗೆ ಆಸೆ ಇಲ್ಲ ಅಂದ್ರೆ ನಾನೇನು ಮಾಡಕ್ಕೆ ಹೋಗಲ್ಲ. ನಿಮಗೆ ಇಷ್ಟು ಕೆಲಸ ಅಂತ ಕೊಟ್ಬಿಟ್ಟು ನಂಗೆ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ ಇಬ್ರು. ಮಾಡಿದ್ರೆ ಯಂತ್ರ ಮಾಡಲಿ ಪೂಜೆನ. ಅದಕ್ಕೆ ಏನು ತಗೋಣ ಮಾಡು, ಕೆರಿನ ಪೂಜೆ ಮಾಡು. ಕೆರಿನಾಗೆ ಎದ್ದೊಳ್ದಿರ ಯಂತ್ರ ಮಾಡ್ಲಿ ಹೇಳು. ಏಕ್ ಪರ್ಕೆ ಆಯ್ತು ನಡಿ ಹೇಳಿದ್ಯಲ್ಲ. ತಿರ್ಗಿ ನಾನು ಹತ್ರಕ್ಕೆ ಮಾಡಿದ್ರೆ ನಾನೇ ಗಂಗೈನ ಮಗಳಲ್ಲ. ಇವಾಗ ಗಂಗಬೈರ್ ನೆಂಡ್ರಿ ಎಲ್ಲ ಗಂಗೈನ ಮಗಳಂತ ಹೆಂಗಂತಿ ಎಂಡ್ರ ಮಗಳ ಆಗೋಯ್ತು ಎಂಡ್ರಿ. ಬಂದಿದ್ದಕ್ಕೆ ಎಷ್ಟ್ ಕರ್ಕೊಂಡ್ಬಿಡ್ತಾಳ ನೋಡ್ರಿ ಅದು ಮಾಡ್ರೇ ಅಂತಾರಿ. ಬಾ ನೀನು ಫಸ್ಟ್ ಬೆಳಗ್ಗೆ ಕಣ್ಣು ತೋರಿಸ್ಬಿಟ್ಟು ಮಾಡಿಸ್ಕೊಂಡು ಬರೋಣ. ನಾನು ಜಿಮ್ಮಿ ಸೇರ್ಕೊಂಡು ಆಯಿತು. ನಾಳಿಂದ ವರ್ಕೌಟ್ ಸ್ಟಾರ್ಟ್. ಸರಿನಾ? ಬಾಯ್. ಬಾ ಊಟ ಕೊಡ್ರಿ. ನೀವು ಇಬ್ರು ಹಿಂಗೆ ಇರಬೇಡ್ರಿ. ನೋಡಿ ಒಂದು ವಾರದ ಮುಂಚೆ ಮನೆ ತಾಯಿದಾಗ ಹೆಂಗೆ ಕಳಕಳ ಮಳ ಅಂತಾಯಿತು. ಇವಾಗ ನೋಡ್ರಿ ಗೈಸ್ ಎಲ್ಲ ಹೆಂಗಾಯ್ತು ಅಂತ. ಇಬ್ಬರು ಬೇಜಾರಾಗ್ಬಿಟ್ಟವ್ರು. ಹಿಂಗಾದ್ರೆ ಏನು ಕತೆ? ಹಾಂ ನೀನೇನಪ್ಪ? ಏನೋ ಚಿಂತೆ ಇಲ್ಲ ಕಣ, ಮಳೆ ಇಲ್ಲವಲ್ಲೋ ಅದೇ ಚಿಂತೆ. ನನಗೆ ಹುಲ್ಲಾಗೋಯ್ತು. ಏನಪ್ಪ ಮಾಡೋದು? ಹೊತ್ತುಟ್ಟಿಗೆ ಹೆಂಗಪ್ಪ ದನ ಮೇಸೋದು ಅನ್ನೋದು ಏನು ನನ್ಕ. ಇಲ್ಲಿ ಬಿಟ್ಟರೆ ಬರ್ದಿತ್ತ ಬಿಟ್ಟರೆ ಜಕ್ನಳ್ಳಿ. ಅಲ್ಲಿ ಅಮ್ಮನ ಕಡೆ ಕಾತೆಲ್ಲ ಬರ್ತಾವ ಪದಗಳಲ್ಲಿ ಡೆಲಿವರಿ ಮಾಡ್ತಾ ಇಲ್ಲ. ಏನು ಮಾಡ್ತೀಯಾ? ಇಲ್ಲಿ ಬಿಟ್ಟರೆ ಜಕ್ನಳ್ಳಿ ತಾವಿರ್ತಾವೆ ದನ. ಯಾಕೆ ಮಾಡ್ತಿದ್ದಿ ಅಮ್ಮ? ಅಲ್ಲೊಳ್ಳೆ ಲೇ ವಸಂತಮ್ಮ, ಕಣ್ಣೀರಾಗ ಹೆಂಗೆ ಬಂತು? ನಿಂಗೆ ಕಣ್ಣೀರು ಬಂತು ಪಾತ. ಯಾಕಮ್ಮ ಸೇರ್ಕೊಂಬರ್ತೇನಮ್ಮ? ಮಗಳು ಒಂದು ಬೇಜಾರಾಗಿ ಕೇಳ್ತಿದ್ಯಾ? ಏ ಅಮ್ಮ ವಸಂತಮ್ಮ, ಅಪ್ಪ ನಾಳೆ 40 ಕೆಲಸ ಮಾಡಪ್ಪ. ನಡೆಯಕ್ಕೆ ವಾಷಿಂಗ್ ಮಿಷಿನ್ ಕೊಡ್ಸ ಬಟ್ಟೆ ಹೋಗಿದ್ದೆ. ಅಲ್ಲೊಳ್ಳೆ ಅಮ್ಮ, ಯಾಕಮ್ಮ ಇವಾಗ ಏನಾಯ್ತು ಅಂತ ಹೇಳ್ತಾ ಇದ್ದಿ? ನಾನು ಹೋಗಿ ಸೇರ್ಕೊಂಡಿರೋದ್ಕ? ಹಾಂ ಮಗಳು ಬಿಟ್ಟೋದ್ಲು ಅಂತನಾ? ನಿಮ್ಮ ಮಗಳು ಖುಷಿಯಾಗಿ ಓದುತ್ತಾನೆ, ನೀನೇ ಹಿಂಗೆ ಹೇಳ್ತಾ ಇದ್ದಿ ಇವಾಗ? ಹಾಂ ಅಮ್ಮೇ, ವಸಂತಮ್ಮ ಸೊ ನಿನ್ನ ಸತಿ ಏನು ಬೇಜಾರಾಯ್ತಾ ಗೊತ್ತಿಲ್ಲ. ನನ್ನ ತಂಗಿ ಇದ್ಲು ಓದ್ಲು ಅಂದಿಗೆ ಏನೋ ಬೇಜಾರಾಯ್ತಾ? 3 ಜನ ಇದ್ದೀವಿ ಅಂತ. ಮನೆ ಎಷ್ಟು ಪೀಸ್ ಆಗೋದೆ ಅಂತಂದರೆ ಬೈಕು ಎಲ್ಲರೂ ಬೇಕು 3 ಜನಕ್ಕೂ. ಅಪ್ಪಂಗೆ ಬೇಡವಂತೆ ಊಟ. ಕೈ ಸಸೆ ಗೊಜ್ಜು ಊಟ ನೋಡ್ರಿ. ಲೈಟ್ ರೆಡಿ ಆಗೈತೆ ಗೊಜ್ಜು, ಸಸೆ ಗೊಜ್ಜು. 3 hours later. ಗೈಸ್ ಟೈಮು ಕರೆಕ್ಟಾಗಿ 12:19 ಅಂದರೆ ಮಂಗಳವಾರ. ಕಾಲೇಜು ಸ್ವಲ್ಪ ಕೆಲಸ ಐತೆ, ನಾನು ಮುಗಿಸೋದು ಏನು ನಾಳೆ ಕೊಡ್ಬೇಕು. ನಂದು ಫೈನಲ್ ಐತೆ. ಸೊ ಎಷ್ಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಮುಗಿಸ್ತಾನೆ ಅಂತ ಕೂತ್ಕೊಂಡ್ಬಿಟ್ಟೆ. ಊಟ ಮಾಡಿ ಕೂತ್ಕೊಂಡು ನಾನು ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಆಚೆ ಓಡಾಡ್ಕೊಂಡು ಕೂತ್ಕೊಂಡು ನಾನು. ಅಪ್ಪ ಅಮ್ಮ ಎಲ್ಲ ಹೊತ್ತು ಸ್ವಲ್ಪ ಹುಷಾರಿಲ್ದಂಗೆ ಸುಸ್ತಾಗ್ಬಿಟ್ಟು ಅವ್ರು ಹೋಗ್ತಲ್ಲ ಅವರೇ ಇದ್ದರು. ಅದಕ್ಕೆ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಸದ್ಯ ಎಲ್ಲ ಚೆನ್ನಾಗಾಯ್ತು ಗೈಸ್, ಏನೆಲ್ಲ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಕರೆಕ್ಟಾಗಿ ಮುಗಿಸ್ದೆ. ಇವಾಗ ಮಲಗಬೇಕು. ಕರೆಕ್ಟಾಗಿ ಎಲ್ಲ ಸೇವ್ ಮಾಡಿ ಮಡಗಿದಾಯಿತು. ಬೆಳಿಗ್ಗೆ ತಗೊಂಡೋಗಿ ಕೊಟ್ಬಿಟ್ರೆ ಈ ಅರ್ಧ ಕಾಲೇಜ್ ಕೆಲಸ ಮುಗ್ದಂಗೆ ನಮ್ಮದು. ಸದ್ಯಕ್ಕೆ ಇಷ್ಟ ಆಯಿತು ಗೈಸ್. ಸೊ ಟೈಮು 12:20 ಅರ್ಧ ಮುಗಿಸಿದ್ದೀನಿ. 90% ಮುಗಿಸ್ಬಿಟ್ಟಿದ್ದೀನಿ. ಇನ್ನು 10% ಐತೆ. ಸೊ ಎಲ್ಲ 90% ಮುಗಿದೈತಿ. 10% ಮಾತ್ರ ಐತೆ. ಅದನ್ನು ಬೆಳಗ್ಗೆ ಎದ್ದು ಮುಗಿಸ್ಕೊತೀನಿ. ಕಾಲೇಜ್ ಹೆಂಗೆ 10 ಗಂಟೆಗೆ ಹೋಗೋದು. ಅಷ್ಟೊತ್ತಕ್ಕೆ ಬೇಜಾನ್ ಟೈಮ್ ಇರ್ತದೆ. ಅಷ್ಟು ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇದೇನು ಫೈನಲ್ ಅಲ್ಲ, ಜಸ್ಟು ನಮ್ಮ ಪ್ರೊಫೆಸರ್ ಲೆವೆಲ್ ವೆರಿಫೈ. ಬಟ್ ನೆಕ್ಸ್ಟ್ ಲೆವೆಲ್ ಬೇರೆ ಥರ ವೆರಿಫೈ ಎಲ್ಲ ಇಂಟರ್ ಕಾಲೇಜ್ ಡಿಪಾರ್ಟ್ಮೆಂಟಿಂದ ಬರ್ತಾರೆ ವೈವಾಗೆಲ್ಲ. ಜಸ್ಟ್ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಪ್ರೊಸೆಸಿಂಗ್ ತೋರಿಸ್ಬೇಕು. ಬಟ್ ನಾನು ಇದುವರೆಗೂ ಜಾಸ್ತಿ ತೋರಿಸಿಲ್ಲ. ಇವತ್ತು ತೋರಿಸ್ತೀನಿ ಇದೆ ಎಷ್ಟು ತೋರಿಸ್ತಾ ಇರೋದು. ಅದಕ್ಕೋಸ್ಕರ ಇವತ್ತು ಒಂಚೂರು ನಿದ್ದೆ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಿದ್ದೆ ಇಟ್ಕೊಂಡು ಮಾಡಿದ್ದಾಯಿತು. ಚೆನ್ನಾಗೆಲ್ಲ ಮುಗಿಸಿದ್ದೀನಿ. ನಾಳೆ ಹೋಗಿ ಕೊಟ್ಬಿಟ್ಟು ಬರೋದೇನೆ. ನಾಳೆ ನೋಡ್ತೀರಾ ಕಾಲೇಜ್ ಬ್ಲಾಗ್ ಜೊತೆ ಏನೇನು ಐತೈತ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಮತ್ತು ನಾಳೆಯಿಂದ ಜಿಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಏನಾದರೂ ಕೆಲಸ ಒಂಚೂರು ಕೆಲಸ ಇದೆ. ಅದೇನಾದ್ರು ಮುಗಿಸ್ಲಿಲ್ಲ, ಅದೇನಾದ್ರು ಕೆಲಸ ಕಂಪ್ಲೀಟ್ ಮಾಡೋಣ ಅಂತ ಹೊರಟೋಗ್ಬಿಟ್ರೆ ನಾಳೆ ಸ್ಕಿಪ್ಪು. ನೆಕ್ಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಈ ಕೆಲಸ ಮುಗಿತು ಅಂದರೆ ಸ್ವಲ್ಪ ಫ್ರೀ ಆಗ್ತೀನಿ, ಮುಗಿಸ್ಕೊಂಡು ನೋಡೋಣ. ಬಟ್ ಅದಿಲ್ಲ ಅಂದ್ರೆ ನಾನು ನಾರ್ಮಲ್ ವರ್ಕೌಟ್ ಬೆಟರ್ ಇದ್ದೇ ಇರ್ತದೆ. ಜಿಮ್ಗಂತೂ ಸೇರ್ಕೊಂಡು ಫಿಕ್ಸ್ ಆಯಿತು. ಹೋಗ್ತಾ ಇರ್ತೀನಿ. ನೆಕ್ಸ್ಟು ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಏನಾದರೂ ಹೊಸದಾಗಿ. ಅಲ್ಲಿವರೆಗೂ ಬಾಯ್.
ಟಾಟಾ.